middle-aged male patient, not a known case of a diabetes mellitus and hypertension, was apparently normal 15 days back. On one fine day while traveling, suddenly he fell down from tractor. Since then he started developing pain in the cervical vertebra. Initially later he started altered consciousness, which is associated with reduced strength in the right upper and lower limb, unable to walk, slurred speech, reduced sleep. For all these complaints, he had a considered doctor, but patient did not get much relief. Later, by advice of his family doctor, he considered to our hospital and clinically diagnosed as a Pakshagata and treated patient got 60% relief after 12 days of a Panchakarma and oral medication. ಸೋಮಶೇಖರ್ ಹಾವೇರಿ ಅವ್ರದ್ದು ಡಾಕ್ಟರ್ ಹುಡ್ಡು ಬಡ್ದು ಹುಬ್ಬಳ್ಳಿ ದವಾಖಾನೆ ಹಾಕಿದ್ದು ರೀ. ಅಲ್ಲಿ 10 ದಿನ ಇದ್ವಿ. 10 ದಿನ ಇದ್ರೂ ಸ್ವಲ್ಪ ಕಡಿಮೆ ಅನಿಸ್ಲಿಲ್ಲ ನಮಗೆ. ಮತ್ತಿಲ್ಲಿ ಹಾವೇರಿ ಒಳಗೆ ಶಾಂತ ವೀರೇಶ್ವರ ದವಾಖಾನೆ ಒಳಗೆ ಸಿದ್ದಿನಗೌಡ್ರು ಡಾಕ್ಟರ್ ಕಡೆಗೆ ಪರಿಚಯ ಕೇಳ್ಕೊಂಡ್ವಿ ನಾವು. ನಮ್ಮ ಮನೆಯವ್ರಿಗೆ ಆರಾಮ ಆಗ್ಬೇಕ್ರಿ ಅಂತ ಹೇಳಿದ್ವಿ. ಇಲ್ಲರಿ ಪೇಷಂಟ್ ಕರ್ಕೊಂಬರ್ರಿ ಅಂದರು. ನಾವು ಇಲ್ಲಿ ಕರ್ಕೊಂಬಂದು ಮೆಡಿಸಿನ್ ಕೊಡಿಸಿದ್ವಿ. ಈಗ ನಮ್ಗೆ 13 ದಿನದೊಳಗನ ನಮ್ಗೆ ಚಲೋ ಇನ್ಕ್ವೈರಿ ಆಗ್ಯಾರ ಅವರು. ಫಸ್ಟೇ ಹುಬ್ಳಿಂದ ಬಂದಾಗ ಕೈಗೆ ಎಲ್ಲ ಎಳ್ಕೊಳಕ್ಕೆ ಬರ್ತಿದ್ದಿಲ್ಲ ರೀ, ಕೈ ದಬ್ ಬೀಳೋದ್ರಿ. ಇಲ್ಲಿ ಮೆಡಿಸಿನ್ ಕೊಡಾಕಂತಿಂದ ಕ್ಲಿಯರ್ ಆಗ್ಯಾರ. ಸ್ವಲ್ಪ ಇನ್ನೊಂದು ಸ್ವಲ್ಪ ಕೈ ಎತ್ತಕ್ಕೆ ಬರಲ್ರಿ, ಇನ್ನೂ ಇಂಪ್ರೂವ್ ಆಕಾರ್ರಿ ಅಂತ ಹೇಳ್ಯಾರ ಡಾಕ್ಟ್ರು. ಅದು ಟೈಮ್ ತೊಗೊತತಿ ಅಂತ ಹೇಳ್ಯಾರ ರೀ ನಮಗವರು. ನಾವು ಇನ್ನೂ 15 ದಿನ ಮೆಡಿಸಿನ್ ಬರ್ಕೊಟ್ಟಾರ್ರಿ. 15 ದಿನ ಆದಮೇಲೆ ಮತ್ತೆ ಬಂದು ತೋರಿಸ್ಕೊಂಡು ಹೋಗ್ರಮ್ಮ ಅಂತ ಹೇಳ್ಯಾರ ನಮ್ಗೆ ಡಾಕ್ಟ್ರು.